ಇವತ್ತು ಜಪಾನಲ್ಲಿ ಒಂದು ಹಬ್ಬಕ್ಕೆ ಬಂದಿದ್ದೀವಿ. ಇದು ಬಟ್ಟೆಗಳಿಗೆ ಬಣ್ಣ ಹಾಕುವಂಥ ಊರಿದು. ಇಲ್ಲೇನು ಗೊತ್ತಾ, ವರ್ಷಕ್ಕೊಂದ್ಸಲ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಈ ಡೈ ಮಾಡಿರ್ತಾರಲ್ಲ ಆ ಬಟ್ಟೆನೆಲ್ಲ ನದಿನಲ್ಲಿ ಈ ಥರ ತೂಗು ಬಿಡ್ತಾರೆ. ಎಷ್ಟು ಸುಂದರವಾಗಿ ಕಾಣ್ತದೆ ನೋಡಿ. ಈ ಹಬ್ಬದ ಹೆಸರು ಸೊಮೆನೋ ಕೊಮಿಚಿ ಅಂತ ಹೇಳಿ, ಅಂದರೆ ಫ್ಯಾಬ್ರಿಕ್ ಡೈಯಿಂಗ್ ಫೆಸ್ಟಿವಲ್ ಅಂತ. ಈ ಊರಿನಲ್ಲಿ ಮುಂಚೆಯಿಂದನೂ ಬಟ್ಟೆಗಳಿಗೆ ಬಣ್ಣ ಹಾಕ್ತಾ ಇದ್ರಂತೆ. ಹಾಗಾಗಿ ಪ್ರತಿ ವರ್ಷನೂ ಈ ಹಬ್ಬನ ಮಾಡ್ತಾರೆ. ಈ ಹಬ್ಬ ನಡೀತಾ ಇರೋದು ಶಿಂಜುಕು ಹತ್ರ ಇರೋ ನಕಾಯಿ ಎಂಬ ಊರಿನಲ್ಲಿ. ಅಲ್ಲಿ ನದಿ ಇದೆ. ಮುಂಚೆಯಿಂದನೂ ಈ ನದಿ ನೀರನ್ನ ಬಳಸ್ಕೊಂಡು ಬಟ್ಟೆಗಳಿಗೆ ಬಣ್ಣ ಹಾಕ್ತಿದ್ರಂತೆ. ಅದ್ರ ಪ್ರತೀಕವಾಗಿ ಪ್ರತಿ ವರ್ಷನೂ ಫೆಬ್ರವರಿನಲ್ಲಿ ಈ ಒಂದು ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ನದಿ ಉದ್ದಕ್ಕೂ ಡೈ ಮಾಡಿರೋ ಬಟ್ಟೆಗಳನ್ನ ಈ ತರ ತೂಗ್ಬಿಟ್ಟಿದ್ದಾರೆ. ಈ ಚಿಕ್ಕ ಬೀದಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂದಿಷ್ಟು ತಿಂಡಿ ಅಂಗಡಿಗಳೆಲ್ಲ ಬಂದಿದೆ, ಮತ್ತೆ ಕೈಯಲ್ಲಿ ತಯಾರು ಮಾಡಿರೋ ವಸ್ತುಗಳು. ಈ ನದಿ ನೀರು ತುಂಬಾ ಸ್ವಚ್ಛ ಇದ್ದಿದ್ರಿಂದ ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೆ ಸೂಕ್ತ ಅಂತ ಹೇಳಿ ಸುಮಾರು 300ರಿಂದ 400 ಈ ಡೈಯಿಂಗ್ ಫ್ಯಾಕ್ಟ್ರಿಗಳೆಲ್ಲ ಶುರುವಾಯ್ತಂತೆ. ಕ್ರಮೇಣ ಕಡಿಮೆ ಆಗ್ತಾ ಆಗ್ತಾ ಬಂದಿದ್ರಿಂದ ಜನರಿಗೆ ತಿಳಿಲಿ ಅಂತ ಹೇಳಿ ಪ್ರತಿ ವರ್ಷನೂ ಈ ಹಬ್ಬನ ಮಾಡ್ತಾರೆ. ಇಲ್ಲಿನ ವಿಶೇಷತೆ ಏನಂದ್ರೆ ರೇಷ್ಮೆ ಕಿಮೋನೋ ಬಟ್ಟೆಗಳಿಗೆ ಬಣ್ಣ ಹಾಕೋದು. ಕಿಮೋನೋ ಅಂತ ಹೇಳಿದ್ರೆ ಜಪಾನಿನ ಒಂದು ಸಾಂಪ್ರದಾಯಿಕ ಉಡುಗೆ. ಈ ನದಿ ಕಟ್ಟಿರುವಂತ ಬಣ್ಣದ ಬಟ್ಟೆಗಳು ಗಾಳಿಗೆ ಹಾರಾಡ್ತಾ ಈ ನೀರಿನ ಮೇಲೆ ಪ್ರತಿಬಿಂಬ ನೋಡೋದಕ್ಕೆ ಒಂಥರ ಚಂದ. 4 ದಿನ ಈ ಹಬ್ಬ ನಡೆಯುತ್ತೆ. ಪ್ರತಿ ದಿನನೂ ಬೆಳಗ್ಗೆ 10 ಗಂಟೆಗೆ ಈ ತರ ಬಟ್ಟೆಗಳನ್ನ ಕಟ್ಟುತ್ತಾರೆ, ಮತ್ತೆ ಸಂಜೆ 4 ಗಂಟೆಗೆ ಈ ಬಟ್ಟೆಗಳನ್ನ ತೆಗೆದಿಡ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಣ್ಣ. ಇದು ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ಡೈಯಿಂಗ್ ವರ್ಕ್ಶಾಪ್ಗಳು ಕೂಡ ಇದೆ. ಆಸಕ್ತಿ ಇರುವಂಥವ್ರು ಬಟ್ಟೆಗೆ ಬಣ್ಣ ಹಾಕ್ಬೋದು. ಅಂದರೆ ಹ್ಯಾಂಡ್ ಕರ್ಚೀಫ್ ಮಾಡುವಂಥದ್ದು ಅಥವಾ ಟೀ ಶರ್ಟ್ನ ನಾವೇ ತಯಾರು ಮಾಡ್ಕೋಬೋದು. ಜಪಾನ್ನ ಬಣ್ಣ ಹಾಕೋ ಕಲೆಯ ಕೆಲವೊಂದು ಟೆಕ್ನಿಕ್ಗಳು ತುಂಬಾ ಫೇಮಸ್ ಆಗಿದೆ. ಕೆಲವೊಂದು ಟೆಕ್ನಿಕ್ಗಳನ್ನ ಬೇರೆ ಬೇರೆ ದೇಶಗಳಲ್ಲೂ ಬಳಕೆ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಶಿಬೋರಿ ಅಂತ ಹೇಳಿ. ಇದೇನಂದ್ರೆ ಬಟ್ಟೆನ ಕಟ್ಬಿಟ್ಟು ಬಣ್ಣ ಹಾಕ್ತಾರೆ. ಗಟ್ಟಿಯಾಗಿ ದಾರನ ಸುತ್ತಬಿಟ್ಟು ಅದನ್ನ ಬಣ್ಣದಲ್ಲಿ ಅದ್ದುತ್ತಾರೆ. ಆಮೇಲೆ ಆ ದಾರನ ತೆಗೆದಾಗ ಆ ಜಾಗ ಮಾತ್ರ ಬಿಳಿ ಬಿಳಿ ಇರುತ್ತೆ, ಮಿಕ್ಕಿದ್ದೆಲ್ಲ ಬಣ್ಣ ಆಗಿರುತ್ತೆ. ಒಂದು ಒಳ್ಳೆ ಪ್ಯಾಟ್ರನ್ ಆಗಿರುತ್ತೆ. ಇವಾಗ ನಾನು ಹಾಕೊಂಡಿದ್ದೀನಲ್ಲ ಟೀ ಶರ್ಟು, ಈ ತರ ಇರುತ್ತೆ ನೋಡಿ ಪ್ಯಾಟ್ರನ್. ಇತ್ತೀಚೆಗೆ ನಮ್ಮ ದೇಶದಲ್ಲೂ ಈ ಶಿಬೋರಿ ಟೆಕ್ನಿಕ್ ನ ಬಳಸ್ಕೊಂಡು ಸೀರೆಗಳಿಗೆ ಬಣ್ಣ ಹಾಕ್ತಾ ಇದ್ದಾರೆ. ಈ ಹಬ್ಬದಲ್ಲಿ ಕೆಲವೊಂದು ಇವೆಂಟ್ಗಳು ಕೂಡ ನಡೀತಾ ಇದೆ. ಮಕ್ಳುಗಳಿಗೆ ನೋಡಿ ಚಿತ್ರ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಈ ಲ್ಯಾಂಟರ್ನ್ ಮೇಲೆ ಕಾಣಿಸ್ತಿರೋದೆಲ್ಲ ಮಕ್ಕಳು ಬರ್ದಿರೋ ಚಿತ್ರಗಳೇ. ಅದಕ್ಕೇನೆ ಪ್ರಾಣಿಗಳು ಪಕ್ಷಿಗಳನ್ನೆಲ್ಲ ತುಂಬಾ ಮುದ್ದಾಗಿ ಬರ್ದಿದ್ದಾರೆ. ಇಲ್ಲಿ ನೋಡಿ, ಈ ತರ ರೆಸ್ಟೋರೆಂಟ್ಗಳಲ್ಲೆಲ್ಲ ಕರ್ಟನ್ನ ಹಾಕಿರ್ತಾರೆ. ಯಾಕೆ ಈ ತರ ಹಾಕ್ತಾರೆ ಅಂತ ಹೇಳಿದ್ರೆ ರೆಸ್ಟೋರೆಂಟ್ ಓಪನ್ ಇದೆಯೋ ಇಲ್ವಾ ಅಂತ ಗೊತ್ತಾಗ್ಲಿ ಅಂತ ಈ ತರ ಹಾಕೋದು. ಈ ಕರ್ಟನ್ ಹಾಕಿದ್ರು ಅಂದ್ರೆ ರೆಸ್ಟೋರೆಂಟ್ ಓಪನ್ ಇದೆ ಅನ್ನೋ ತರ. ಇದು ಹಬ್ಬಕ್ಕೆ ಅಂತ ಹೇಳಿ ಸ್ಪೆಷಲ್ ಆಗಿ ಈ ಕರ್ಟನ್ನ ಮಾಡಿಸಿದ್ದಾರೆ. ಈ ಕರ್ಟನ್ ಡಿಸೈನ್ಸ್ ಇದೆ ಇವತ್ತು. ಜಪಾನ್ ದೇಶದಲ್ಲಿ ಈ ಹಳೆ ಕಲೆಗಳನ್ನೆಲ್ಲ ಹೇಗೆ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆನೇ ಈ ಹಬ್ಬ. ಇಲ್ಲಿ ಎಲ್ಲ ಅಂಗಡಿ ಮುಂದೆನೂ ಈ ತರ ಸುಂದರವಾದ ಕರ್ಟನ್ನ ತೂಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಅಂಗಡಿಗಳು ಒಂದ್ಸಲ ಓಪನ್ ಆಯ್ತು ಅಂತಂದ್ರೆ ಈ ಬಾಗ್ಲು ಮುಚ್ಚೋದೇ ಇಲ್ಲಂತೆ. ಹಂಗಾಗಿ ಒಳಗಡೆ ಕೂತಿರೋರ್ಗೆ ಪ್ರೈವಸಿ ಸಿಕ್ಲಿ ಅಂತ ಹೇಳಿ ಈ ತರ ಕರ್ಟನ್ ಹಾಕ್ತಾರೆ. ಮತ್ತೆ ಬಿಸಿಲು ಮತ್ತೆ ಧೂಳು ಒಳಗಡೆ ಬರಬಾರ್ದು ಅಂತ ಕೂಡ ಈ ಕರ್ಟನ್ನ ಹಾಕ್ತಾರೆ. ಆ ಪದ್ಧತಿ ಇಲ್ಲಿವರೆಗೂ ಮುಂದುವರಿಸ್ತಾ ಬಂದಿದೆ. ಜಪಾನಲ್ಲಿ ಇವಾಗ್ಲೂ ಕೂಡ ರೆಸ್ಟೋರೆಂಟ್ ಹೊರಗಡೆ ಈ ತರ ಕರ್ಟನ್ಗಳನ್ನ ತೂಗ್ಬಿಟ್ಟಿರ್ತಾರೆ. ಹ್ಯಾಂಡ್ ಮೇಡ್ ಕರ್ಚಿಫ್ಗಳು ಮತ್ತೆ ಸ್ಕಾರ್ಫು ಹಾಗೆ ಬ್ಯಾಗು ಬೇರೆ ಬೇರೆದನ್ನೆಲ್ಲ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಏನ್ ಗೊತ್ತಾ, ವಿಶೇಷವಾಗಿ ರೇಷ್ಮೆ ಕಿಮೋನ ಬಟ್ಟೆಗಳಿಗೆ ಬಣ್ಣ ಹಾಕುವಂತ ಜಾಗ ಇದು. ಅದ್ರ ಡಿಸೈನ್ಗಳನ್ನ ಇವತ್ತು ತೂಗ್ಬಿಟ್ಟಿದ್ದಾರೆ. ಈ ಹಬ್ಬಕ್ಕೆ ಮೆರುಗು ಕೊಟ್ಟಿರೋದೇನ್ ಗೊತ್ತಾ, ಇಲ್ಲಿ ನೀವು ಕೇಳಿಸ್ಕೊಳ್ಳಿ ಎಷ್ಟು ಸುಂದರವಾಗಿ ಕೊಳಲ್ನ ನುಡಿಸ್ತಾ ಇದ್ದಾರೆ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.